ದರೋಡೆ ಕೇಸ್ನಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. 3 ತಿಂಗಳ ಬಳಿಕ ಇದು ಬಯಲಾಗ್ತಾ ಇದೆ. ಈ ಒಂದು ಮುಸುಕಿನ ಕೃತ್ಯ ಎನ್ನುವಂಥದ್ದು ಒಂದು ವಿಚಾರವಾಗಿ ಅವರು ಅರೆಸ್ಟ್ ಆಗಿದ್ದಾರೆ. ಯಾವೊಂದೇ ದರೋಡೆಯ ಒಂದು ವಿಚಾರವಾಗಿ ಮಾಜಿ ಪುರಸಭೆ ಅಧ್ಯಕ್ಷ ಅರೆಸ್ಟ್ ಆಗಿದ್ದಾರೆ. ದರೋಡೆ ಕೇಸ್ನಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 3 ತಿಂಗಳ ಬಳಿಕ ಬಯಲಾಯಿತು ಈ ಒಂದು ಮುಸುಕುದಾರಿಯ ಕೃತ್ಯ ಎನ್ನುವಂತಹ ಒಂದು ವಿಚಾರ. ಮದ್ದೂರು ಪೊಲೀಸರು ಭರ್ಜರಿಯಾದಂತಹ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ರು. ಆ ಕಾರ್ಯಾಚರಣೆಯಲ್ಲಿ ಗೊತ್ತಾಗಿದೆ ಮದ್ದೂರು ಮಾಜಿ ಪುರಸಭಾ ಅಧ್ಯಕ್ಷ ಇದೀಗ ಅರೆಸ್ಟ್ ಆಗಿದ್ದಾನೆ. ಆತ ಮಾಡಿರುವಂಥದ್ದು, ಆತ ಯಾರು ಅಂತಂದರೆ MK ಮರಿಗೌಡ, 62 ವರ್ಷ ಇತನಿಗೆ ದರೋಡೆಕೋರನಾಗಿ ಈಗ ಬಂಧನವಾಗಿದ್ದಾನೆ. ಬಂಧನ ಮಾಡಿದ್ದಾರೆ ಪೊಲೀಸರು. ಕಳೆದ ಆಗಸ್ಟ್ 26ರಂದು ಮದ್ದೂರು ದೊಡ್ಡಿ ಒಂದು ಬೀದಿಯ ಒಂದು ಗ್ಯಾಸ್ ಚಂದ್ರು ಮನೆಯಲ್ಲಿ ದರೋಡೆಯಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆ ದಿನ ಮಧ್ಯರಾತ್ರಿ ಮುಖಕ್ಕೆ ಮುಸುಗನ್ನು ಧರಿಸಿ ಮನೆಗೆ ನುಗ್ಗಿದ್ದ ಆರೋಪಿ ಮನೆಗೆ ನುಗ್ಗಿ ಏನು ಮಾಡ್ತಾನೆ, ಮನೆಯಲ್ಲಿದ್ದಂತಹ ಒಂದು ಚಂದ್ರು ಪತ್ನಿಯೊಂದು ಸುಶೀಲಮ್ಮನಿಗೆ ಚಾಕುವನ್ನು ತೋರಿಸಿ ಬೆದರಿಸಿದ್ದ. 15 ಲಕ್ಷ ರೂಪಾಯಿ ಮೌಲ್ಯದ ಒಂದು ಚಿನ್ನಾಭರಣವನ್ನು ಕೂಡ ಲೂಟಿ ಮಾಡಿ ಪರಾರಿಯಾಗಿಬಿಟ್ಟಿದ್ದ ಈತ. ಇದೇ ವಿಚಾರವಾಗಿ SPN ಯತೀಶ್ ವಿಶೇಷ ತಂಡವನ್ನು ರಚಿಸಿದ್ರು. ತೀವ್ರ ಒಂದು ಗಮನವನ್ನು ಕೂಡ ಹರಿಸಿದ್ರು. ಈಗ ಆತ ಬಲೆಗೆ ಬಿದ್ದಿದ್ದಾನೆ. ಸ್ಥಳೀಯ ಒಂದು CCTV ದೃಶ್ಯಾವಳಿಗಳನ್ನು ಆಧಾರವಾಗಿಟ್ಟುಕೊಂಡಂತಹ ಪೊಲೀಸರು ತನಿಖಾಧಿಕಾರಿ ಆಗಿರುವಂತಹ ಶಿವಕುಮಾರ್ ಏನಿದ್ದಾರೆ ಅವರ ನೇತೃತ್ವದ ತಂಡದ ಈ ಒಂದು ಆರೋಪಿಯನ್ನು ಪತ್ತೆ ಮಾಡುವಲ್ಲಿ ಈಗ ಯಶಸ್ವಿಯಾಗಿದೆ, ಹಿಡ್ಕೊಂಡಿದ್ದಾರೆ. ಮುಸುಕುದಾರಿಯಾಗಿ ಬಂದು ಚಾಕುವನ್ನು ತೋರಿಸಿ ಮನೆಯಲ್ಲಿದ್ದಂತಹ ಒಂದು ಹೆಣ್ಣು ಮಗಳಿಗೆ 15 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಂದು ಚಿನ್ನಾಭರಣಗಳನ್ನು ದೋಚಿ ಎಸ್ಕೇಪ್ ಆಗಿಬಿಟ್ಟಿದ್ದ. ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರು ಕಳೆದುಕೊಂಡಂಥವ್ರು. ಚಂದ್ರು ಪತ್ನಿ ಏನಿದೆ ಸುಶೀಲಮ್ಮ ಏನಿರ್ತಾರೆ ಅವರಿಗೆ ಚಾಕುವನ್ನು ತೋರಿಸಿ ದರೋಡೆ ಮಾಡಿದ್ದ. ಮಾಜಿ ಪುರಸಭೆ ಅಧ್ಯಕ್ಷ ಈತ. ಮದ್ದೂರಿನಲ್ಲಿ ಆದಂತಹ ಒಂದು ಘಟನೆ ಇದು. ಹೀಗಾಗಿ ಈ ಒಂದು ವಿಚಾರವಾಗಿ ಪೊಲೀಸರು ಏನು ಕಂಪ್ಲೇಂಟ್ ಬಂದ ತಕ್ಷಣ, ವಿಚಾರ ಗೊತ್ತಾದ ತಕ್ಷಣ ತನಿಖಾ ತಂಡವನ್ನು ರಚಿಸ್ತಾರೆ. ವಿಶೇಷ ತನಿಖಾ ತಂಡವನ್ನು ರಚಿಸಿ ಯಾರು ಏನಿತ್ತು ಅಂತ ಎಲ್ಲ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಮತ್ತು CCTV ಫುಟೇಜ್ಗಳನ್ನು ಕೂಡ ತರಿಸ್ಕೊಂಡು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅಂತ. MK ಮರಿಗೌಡ 62 ವರ್ಷದ ವ್ಯಕ್ತಿ ದರೋಡೆಕೋರ ಅಂತ ಹೇಳಲಾಗ್ತಾ ಇದೆ. ಆತನ ಬಂಧನವಾಗಿದೆ. ಪೊಲೀಸರು ಆತನ ವಶಪಡಿಸಿಕೊಂಡು ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ಮದ್ದೂರಿನ ಮಾಜಿ ಪುರಸಭಾ ಅಧ್ಯಕ್ಷ ಈಗ ಅರೆಸ್ಟ್ ಆಗಿದ್ದಾರೆ. ಮದ್ದೂರು ಪೊಲೀಸರು ಈತನ ಹಿಡಿದುಕೊಂಡಿದ್ದಾರೆ. ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪುರಸಭಾ ಅಧ್ಯಕ್ಷ ಆಗಿದ್ದು ಈತ ಈ ರೀತಿಯಾಗಿ ದರೋಡೆಗೆ ಇಳಿದಿದ್ದಾನೆ ಅಂದರೆ ಈತ ಇದಕ್ಕೂ ಮುಂಚೆ ಏನಾದರೂ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದ್ನಾ, ಇದೇ ಮೊದಲ? ಈ ರೀತಿಯಾಗಿ ಕೂಡ ಎಲ್ಲ ಒಂದು ವಿಚಾರಣೆಯನ್ನು ಮಾಡ್ತಾರೆ ಪೊಲೀಸರು. ಕಳೆದ ಒಂದು ಆಗಸ್ಟ್ 26ರಂದು ಮದ್ದೂರು ದೊಡ್ಡಿ ಬೀದಿಯ ಗ್ಯಾಸ್ ಚಂದ್ರು ಮನೆಯಲ್ಲಿ ದರೋಡೆ ಮಾಡಿರ್ತಾನೆ. ಚಂದ್ರು ಪತ್ನಿ ಮನೆಯಲ್ಲಿರ್ತಾರೆ. ಇದ್ದಂತಹ ಸಮಯದ ಈತ ಮುಖಕ್ಕೆ ಮಾಸ್ಕನ್ನು ಅಥವಾ ಏನೋ ಒಂದು ಬಟ್ಟೆಯನ್ನು ಕಟ್ಕೊಂಡು ಹೋಗ್ತಾನೆ. ಮನೆಗೆ ಹೋಗಿ ಮನೆಯಲ್ಲಿದ್ದಂಥ ಒಂದು ಚಂದ್ರು ಪತ್ನಿ ಸುಶೀಲಮ್ಮ ಏನಿರ್ತಾಳೆ ಅವರಿಗೆ ಬೆದರಿಸ್ತಾನೆ. ಚಾಕುವನ್ನು ಹಿಡ್ಕೊಂಡು ಹೋಗಿ ಕೊಟ್ಟು ಬಿಡೋದು, ಏನು ದುಡ್ಡಿದೆಯಲ್ಲ ಅಂತ. ಆಗ ಅವರ ಮನೆಯಲ್ಲಿ ಸಿಕ್ಕಿದ್ದು 15 ಲಕ್ಷ ರೂಪಾಯಿ ಮೌಲ್ಯದ ಒಂದು ಚಿನ್ನಾಭರಣ ಏನೇನು ಸಿಗುತ್ತೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾನೆ, ಪರಾರಿ ಆಗಿರ್ತಾನೆ. SPN ಯತೀಶ್ ಏನಿದ್ದಾರೆ ಅವರು ವಿಶೇಷ ತಂಡವನ್ನು ರಚಿಸಿರ್ತಾರೆ. ಈ ಒಂದು ವಿಚಾರವಾಗಿ ಗಮನ ಹರಿಸ್ತಾ ಹೋಗ್ತಾರೆ, ತನಿಖೆ ಮಾಡ್ತಾ ಹೋಗ್ತಾರೆ. CCTV ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಹೋಗ್ತಾರೆ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಯಾರು ಅಂತ ಈಗ ಕೊನೆಗೂ ಕೂಡ ಕಂಡುಹಿಡಿದಿದ್ದಾರೆ. ತನಿಖಾಧಿಕಾರಿ ಶಿವಕುಮಾರ್ ಏನಿದ್ದಾರೆ ಅವರ ಒಂದು ನೇತೃತ್ವದ ತಂಡ ಈ ಒಂದು ಆರೋಪಿಯನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಈಗ ಪೊಲೀಸರ ಬಲೆಯಲ್ಲಿ ಇದ್ದಾರೆ. ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.